ಏನ್ ಮಾಡ್ತಾ ಇದೀಯಾ? ಕೂದಲು ಎಷ್ಟು ಚೆನ್ನಾಗಿದೆ ನೋಡಿ. ಅದು ಮತ್ತೆ ಮರ್ತೋಗಿ ಅವಳಿಗೆ ಮರ್ತೋಗಿದೆಯಂತೆ. ಏನ್ ಪಾಯಸ ಮಾಡ್ತಿರೋದು ಅಂತ. ಏನ್ ಪಾಯಸ? ಬಾರ್ಲಿ ರೈಸ್ ಪಾಯಸ. ನಾನು ಕೇಳ್ದೆ ಈ ರೆಸಿಪಿ ನೀನು ಎಲ್ಲಿ ನೋಡಿದ್ದು ಅಂತ ಹೇಳಿದ್ರೆ ಅವಳು ಏನು ಹೇಳಿದ್ಲು ಗೊತ್ತಾ? ಯೂಟ್ಯೂಬ್ ರೆಸಿಪಿ ನೋಡಿ ಯೂಟ್ಯೂಬ್ಗೆ ಹಾಕ್ತಾ ಇರೋದಾ? ಒಂದು ವಿಷಯಲ್ಲ ಇದ್ರ ಏನೋ ಅಡುಗೆ ಅಪರೂಪಕ್ಕೆ ಅಡುಗೆ ಮನೆಗೆ ಬಂದ್ಬಿಟ್ಟಿದ್ದಾಳೆ ಅಷ್ಟೇ. ಇಲ್ಲಾಂತಂದ್ರೆ ಬರ್ತಿರ್ಲಿಲ್ಲ ಅವಳು. ಅಷ್ಟೇ ಇದೆ ವಿಷಯ ನೋಡ್ಸಿ. ಬೆಲ್ಲ ಕಾಯಿಸ್ಕೊಂಡು ಏನಂದ್ರೆ ನೀರು ಗೊತ್ತು. ಇವಾಗ ಬಾಣ್ಲಿಲಿ ಬೆಲ್ಲ ಬೇಯಿಸ್ಕೋಬೇಕಾ? ಬೆಲ್ಲ ಎಷ್ಟು ಹಾಕ್ಬೇಕಂತಾನೆ ಗೊತ್ತಿಲ್ಲ ನೋಡಿ. ಕಟ್ಟು ಮಾಡ್ತಾವಳ ಹಾಕ್ತಾ ಇಲ್ಲ. ವಾ ಸ್ವೀಟ್ ಮಾಡ್ತಿರೋದಿದೆ ಫಸ್ಟ್ ಅಂತ ಅನ್ಸುತ್ತೆ. ಏನೇನೋ ಮಾಡ್ತಾವಳಪ್ಪ, ಟ್ರೈ ಮಾಡ್ತಾವಳೆ. ಮೇ ಬಿ ಗಂಡನ ಮನೆಗೆ ಹೋಗಿ ಇವಾಗಿಂದ ಪ್ರಾಕ್ಟೀಸ್ ತಗೋತಿದ್ದಾಳೆ ಅನ್ಸ್ತಲ್ವಾ? ನೋಡಿ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿದ್ದಾಳೆ. ಇದನ್ನ ಯೂಟ್ಯೂಬ್ ಅಪ್ಲೋಡ್ ಮಾಡಂತ ಬೇರೆ ಹೇಳ್ತಿದ್ದಾಳೆ. ಯೂಟ್ಯೂಬ್ಗೆ ಕಾಪಿ. ಇವಾಗ ಅವಳು ಬೆಲ್ಲ ಕಾಯಿಸ್ಕೊಂಡಿದ್ದಾಳೆ. ನೆಕ್ಸ್ಟ್ ತುಪ್ಪ ನೋಡಿ ಅಂಗಡಿಯಿಂದ ತಂದಿದ್ದಾಳೆ 10 ರೂಪೀಸ್ದು. ಮನೆಯಲ್ಲೇ ಇದೆ ನ್ಯಾಚುರಲ್ ತುಪ್ಪ. ಮತ್ತು ಇವಾಗ ನ್ಯಾಚುರಲ್ ತುಪ್ಪನೂ ಅದಕ್ಕೆ ಹಾಕ್ತಿದ್ದಾಳೆ. ಎಂಥ ತಲೆ ಉಳ್ದು ಅಂತಂದರೆ. ನೆಕ್ಸ್ಟ್ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿದ್ದಾಳೆ. ಅದನ್ನು ಕ್ವಶನ್ ಬೇರೆ ಕೇಳ್ತಾಳೆ, ಈ ದ್ರಾಕ್ಷಿ ಯಾಕೆ ಎಣ್ಣೆಲಿ ಹಾಕಿದ್ರೆ ಊದ್ಕೊಬಿಡುತ್ತೆ ಅಂತ ಬೇರೆ ಕೇಳ್ತಾಳೆ. ಹಾಗೋ ಈಗೋ 4 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೇ ಬಿಟ್ಲು ಫ್ರೆಂಡ್ಸ್. ಆ ಹಾಲು ನೋಡಿ ಯಾವ ಥರ ಹಾಕ್ತಾಳೆ ಅಂದರೆ ಕಾಯಿಸಿಲ್ದಾರ ಹಾಲು ಹಾಕ್ತಿದ್ದಾಳೆ. ಅದನ್ನ ಕೇಳಿದಕ್ಕೆ ಅವಳು ಏನಂತ ಅನ್ನಲು ಗೊತ್ತಾ ನನಗೆ? ಅದ್ರೊಳಗಡೆ ಕಾಯುತ್ತೆ ಆಗೈತಂತ ಅನಿಸ್ತಾ. ಹೌದೌದು. ನಾಳೆ ನೀವ್ ಯಾರು ತಿಂದಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಸ್ ಅವ್ರೆ. ಅಲ್ಲ ನಾವು ತಿಂತೀವಿ. ನಾಳೆ ತಿಂದು ಬದುಕಿದ್ರೆ ತಗೊಂಡು ಹೋಗು. ಏನಿಲ್ಲ, ಅವ್ರು ಬದುಕಿಲ್ಲ ಅಂದ್ರೂ ತಿಂತಾರೆ ನಾನು ಮಾಡಿರೋದ. ಅಲ್ಲ ನಾವು ತಿಂದು ಬದುಕಿದ್ರೆ ತಗೊಂಡೋಗು ಅಂತ. ರಿವ್ಯೂವಿಂಗ್ ಟೈಮ್. ಇವಾಗ ಸಂಧ್ಯಾ ಪಾಯಸ ಮಾಡ್ಕೊಂಡ್ ಬರ್ತಾಳೆ. ಒಂಚೂರು ಚೆನ್ನಾಗಿಲ್ಲ ಅಂತ ಹೇಳಿ. ಸರಿನಾ? ಯಾಕೆ ಅವ್ಳು ಚೆನ್ನಾಗೇ ಮಾಡಿ ಸುಮ್ಮನೆ ತಮಾಷೆಗೆ. ನೋಡಿ ನಾವು ಅಮ್ಮಿಗೆ ಪಾಯಸ ತಗೊಂಡ್ ಬರ್ತಾವಳೆ. ತುಂಬಾ ಚೆನ್ನಾಗಿದೆ ಅನ್ನೋದು ಮಮ್ಮಿ ಇವಳೇ ಹೇಳ್ತಾವಳೆ ಆತರ. ಅಮ್ಮ ಸುಸ್ತಾಯ್ತಮ್ಮ. ಎಮ್ಮೆ